ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಆರೋಗ್ಯವಂತ ಬದುಕಿಗೆ ಯೋಗವೇ ಮದ್ದು ಎಂಬ ಮಾತುಂಟು. ಅಷ್ಟೇ ಅಲ್ಲ, ಯೋಗ ಚಿರ ಯೌವನಕ್ಕೂ ಮದ್ದೇ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಯೋಗವು ಯೌವನ ಭರಿತ ಬದುಕಿಗೆ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಆರೋಗ್ಯಕರ ಈ ಯೋಗಕ್ಕೆ ಮತ್ತು ರೋಗ ದೂರ ಮಾಡೋಕ್ಕೆ ಯೋಗವೇ ಮದ್ದು. ಜಗಕ್ಕೆ ಭಾರತದ ನೀಡಿದ ಈ ಸಂಜೀವನಿ ಯೋಗದಿಂದಾಗಿ ಭಾರತವು ತನ್ನ ಪ್ರಾಚೀನ ಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಕಡಿಮೆ ಮಟ್ಟದ ಪರಿಣಾಮಕಾರಿ ಮತ್ತು ವೈಜ್ಞಾನಿಕ ಆರೋಗ್ಯ ಮಾದರಿಯನ್ನು ಜಗತ್ತಿಗೆ ನೀಡುವ ಮೂಲಕ ವಿಶ್ವಗುರು ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಲ್ಲದು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ 21 ಜೂನ್ 2026ರಂದು ಯೋಗ ಮಹೋತ್ಸವ SDVS ಸಂಘದ ಅಂಗ ಸಂಸ್ಥೆಗಳು, ಪತಂಜಲಿ ಯೋಗ ಸಮಿತಿ ಸಂಕೇಶ್ವರ್ ಹಾಗೂ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಂಕೇಶ್ವರ್ ಇವುಗಳ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಪ್ರಯುಕ್ತವಾಗಿ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಪಾಲ್ಗೊಂಡು SD ಹೈಸ್ಕೂಲದ ಭವ್ಯವಾದ ಮೈದಾನದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಎಲ್ಲರೂ ಯೋಗ ಮಾಡುವ ಮೂಲಕ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಸಂಕೇಶ್ವರ ಪಟ್ಟಣದ ರಿಯಲ್ ಯೋಗ ಗುರು ಶ್ರೀ ಬಸವರಾಜ ನಾಗರಾಳೆ ಇವರ ಪ್ರಾತ್ಯಕ್ಷತೆಯಲ್ಲಿ ಎಲ್ಲರೂ ಯೋಗ ಮಾಡುವ ಮೂಲಕ ಯೋಗ ಮಹೋತ್ಸವಕ್ಕೆ ಮೆರುಗು ತಂದುಕೊಟ್ಟರು. SDS ಸಂಘದ ನಿರ್ದೇಶಕರು KC ಸಿರ್ಕೋಳಿ, RB ಪಾಟೀಲ್, ಆಡಳಿತಾಧಿಕಾರಿ ಡಾಕ್ಟರ್ BA ಪೂಜಾರ್, ಕಾರ್ಯದರ್ಶಿ GC ಕೊಟಗಿ, ಆಡಳಿತ ಮಂಡಳಿಯವರು, ಎಲ್ಲ ಪ್ರಾಂಶುಪಾಲರು, ಮುಖ್ಯಾಧ್ಯಾಪಕರು, ಶಿಕ್ಷಕ ವೃಂದದವರು, NCC ಸ್ಟೂಡೆಂಟ್ಗಳು, ದೈಹಿಕ ಶಿಕ್ಷಕರು, ವಿದ್ಯಾರ್ಥಿನಿಯರು, ಸಿಬ್ಬಂದಿಯವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಮಾಡ್ರಿ ಮೇಡಮ್. ಗುರುಗಳಿಗೆ ಎಲ್ಲ ಗುರುಗಳಿಗೆ ನಮನ. ಸಂಘದ ಎಲ್ಲಾ ಆಡಳಿತ ಮಂಡಳಿಗೆ ನಮನ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ನಮ್ಮ SDV ಸಂಘದ ಎಲ್ಲ ಅಂಗಸಂಸ್ಥೆಗಳ ವಿದ್ಯಾರ್ಥಿ, ಪ್ರಾಧ್ಯಾಪಕರು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು, ಪತಂಜಲಿ ಯೋಗ ಪೀಠ ಹರಿದ್ವಾರ ಹಾಗೂ ಓಂ ಶಂಕರಾಚಾರ್ಯ ಪೀಠದ ಎಲ್ಲ ಸದಸ್ಯರು ಇವತ್ತು ಬೃಹತ್ ಆಕಾರದಲ್ಲಿ ಯೋಗ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ವಿ. ಸುಮಾರು 5,000 ವಿದ್ಯಾರ್ಥಿಗಳು ಈ ಯೋಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಯೋಗದ ಬಗ್ಗೆ ಅರಿವನ್ನು ಹಾಗೂ ಆಸನ, ಪ್ರಾಣಾಯಾಮ, ಧ್ಯಾನದ ವಿವರವನ್ನು ನಮ್ಮ ಯೋಗಾಚಾರ್ಯ ಆಗಿರ್ತಕ್ಕಂಥ ಶಂಕರಾಚಾರ್ಯ ಯೋಗ ಪೀಠದ ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ನಾಗರಾಜ್ ಸರ್ ಭಾಳ ವಿವರವಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟರು. ಮಕ್ಕಳು ಎಲ್ಲರೂ, ಶಿಕ್ಷಕರು, ಮಕ್ಕಳು ಕೂಡ ಅವ್ರ ಜೊತೆಯಲ್ಲಿ ಯೋಗವನ್ನು ಮಾಡಿ ಈ ಯೋಗೋತ್ಸವವನ್ನು ಆಚರಣೆ ಮಾಡಿದ್ದೀವಿ. 5,000 ನಮ್ಮಲ್ಲಿ ಇರುವಂಥ SDV ಸಂಘದಲ್ಲಿರುವಂಥ 8,000 ವಿದ್ಯಾರ್ಥಿಗಳ ಪೈಕಿ 5,000 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸರ್. ರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಈ ಯೋಗ SDV ಸಂಘದ ಮಾಡಿದಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಗುರು ಹಿರಿಯರು ಎಲ್ಲರೂ ಒಂದು ಅದ್ಭುತವಾದ ಕಾರ್ಯ ಇಲ್ಲಿ ನಡೆಯಿತು. ಯೋಗ ಮಾಡಿ ನಿರೋಗಿಯಾಗಿ ಅನ್ನುವ ಒಂದು ಸಂಕಲ್ಪ ನಮ್ಮ ರಾಮದಾಸ್ ಸ್ವಾಮೀಜಿಯವರ ಕಲ್ಪನೆ ಏನಿತ್ತು, ಆ ಸಂಕಲ್ಪ ಪ್ರಕಾರ ನಾವು ಎಲ್ಲರೂ ಯೋಗ ಮಾಡಿ ನಿರೋಗಿಯಾಗಿ ಹಿಡಿದು ಅಲ್ಲಿ ಒಂದು 5,000 ವಿದ್ಯಾರ್ಥಿಗಳು ಒಂದು ಖುಷಿಯಿಂದ, ಆನಂದದಿಂದ, ಉತ್ಸಾಹದಿಂದ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾಳ ಖುಷಿ ಅನ್ನಿಸ್ತದೆ. ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಅಷ್ಟೊಂದು ನಮ್ಮ ತೃಪ್ತಿ ನಮ್ಮ ಕಡೆ ಇರುತ್ತೆ. ನಾವು ಯಾರಿಗೆ ಕಲಿಸ್ತೀವಿ ಅವರು ಉಪಯೋಗ ತಗೋತಾರಂಥೇಳಿ ಈ ಯೋಗ ಮಾಡಿ ನಿರೋಗಿಯಾಗಿ ಒಂದೇನು ಇದೆ, ಘೋಷಣೆ ಇದೆ. ಮತ್ತು ಸ್ವದೇಶಿ ಬಳಸಿ ವಿದೇಶಿಯನ್ನು ಮಟೀರಿಯಲನ್ನು ಯೂಸ್ ಮಾಡಬೇಡಿ ಅನ್ನೋದೊಂದು ರಾಮದೇವ್ ಸ್ವಾಮಿಯವರ ಸಂಕಲ್ಪ. ಎಲ್ಲರಿಗೂ ಶುಭಾಶಯಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಧನ್ಯವಾದಗಳು. ಒಂದು ಅದ್ಭುತ ಪ್ರಯೋಜನ ಇದೆ ಅನ್ನೋದನ್ನು ಗಮನಿಸಿದರೆ ಉತ್ತಮವಾದಂತಹ ಆಹಾರವನ್ನು, ಈ ಜಂಕ್ ಫುಡ್ ಅಂತ ನಾವೇನಂತೇವಿ
ಇದರ ಬಳಕೆಯನ್ನು ಕಡಿಮೆ ಮಾಡಬೇಕು. ಚಾಕ್ಲೇಟು, ಬಿಸ್ಕಿಟು, ಬ್ರೆಡ್ಗಳಲ್ಲಿ ಯಾವುದೇ ಸತ್ವ ಇಲ್ಲ. ಬಾಯಿ ರುಚಿಗೆ ನಾವು ಅವನ್ನ ಇದನ್ನು ಮಾಡ್ತೀವಿ. ನಮ್ಮ ಹೊಟ್ಟೆ ಅಂದ್ರೆ ಅದು ಮುನ್ಸಿಪಾಲ್ಟಿ ಡಬ್ಬಿ ಅಲ್ಲ ಅನ್ನೋದನ್ನು ಗಮನಿಸಬೇಕು ಎಲ್ಲರೂ. ಚೆನ್ನಾದ ಆಹಾರಗಳನ್ನು, ಅದರಲ್ಲೂ ಸತ್ವಯುತವಾದ ಆಹಾರಗಳನ್ನು ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರು ಮಾಡ್ತಿರುವಂಥ ರೊಟ್ಟಿಗಳನ್ನು ತಿನ್ನುವುದರ ಮೂಲಕ, ನಮ್ಮ ರೈತರು ಬೆಳೆಯುವಂಥ ಕಾಯಿಪಲ್ಯಗಳನ್ನು ಪ್ರೋತ್ಸಾಹಿಸುವ ಮೂಲಕ, ಹಣ್ಣು ಹಂಪಲುಗಳನ್ನು ಹೆಚ್ಚೆಚ್ಚು ಸೇವಿಸಿ, ಅದಕ್ಕೆ ಹಾಗೆ ಕೇಳಿದ್ರೆ ಒಪ್ಪತ್ತು ಉಂಡವ ಯೋಗಿ ಅಂತ ಹೇಳ್ತಾರೆ. ಅದು ಆ ಶಾಸ್ತ್ರದ. ಆದರೂ ದೈಹಿಕ ದುಡಿಮೆಗಾರರು 2 ಹೊತ್ತು ಚೆನ್ನಾಗಿ ಊಟ ಮಾಡಿದ್ರೆ ನಿರೋಗಿಯಾಗಿರೋದಕ್ಕೆ ಈ ಯೋಗ ಬಹಳ ನಮ್ಮ ಮನೋನಿಗ್ರಹಕ್ಕೆ. ಯೋಗ ಮೀನ್ಸ್ ಇಟ್ ಈಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಸೈನ್ಸ್. ಒಂದು ವಿಜ್ಞಾನನ ಅದು. ಯೋಗ ಇಸ್ ದ ಎಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ, ಮನಸ್ಸನ್ನು. ಆ ದೃಷ್ಟಿಯಿಂದ ಯೋಗಕ್ಕೆ ಬಹಳ ಮಹತ್ವ ಇರೋದರಿಂದ ಪ್ರತಿಯೊಬ್ಬರು ಯೋಗವನ್ನು ಪರಿಪಾಲಿಸಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸರ್. ಮಾಡಬೇಕು ಉಜ್ಜಾಯಿ ಯಾವ ಥರ ಮಾಡಬೇಕು ಮೊದಲು ತಿಳ್ಕೊಳ್ರಿ, ಆಮೇಲೆ ಮಾಡಿ ಅಂತ ಒಳಗಡೆ ಏರ್ ಪಾಸ್ ಆಗಬೇಕು. ಅವಾಗ ನಿಮ್ಗೆ ಥೈರಾಯ್ಡು, ತೊನ್ಸಿಲು, ಗಂಟಲು ಸೌಂಡ್ ಸಿಸ್ಟಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಮೊದಲು ಸಲ ನೋಡ್ಕೊಂಡು ನಾವೆಲ್ಲ ಮಾಡ್ತೀವಿ, ಆಮೇಲೆ ನೀವು ಮಾಡಿ. ಎದೆಯಲ್ಲಿ ಸ್ಟಾಕ್ ಇಡಬೇಕು, ಮೂಗಿನಿಂದ ಬಿಡಬೇಕು. ಇದು ಉಜ್ಜಾಯಿ. ಇನ್ನೊಂದ್ಸಲ ಮಾಡಿ ಎಲ್ಲರೂ. ಏನ್ ಮಾತಬೇಕು ಅಷ್ಟು ಫಸ್ಟ್ ಟೈಮ್ ಮಾಡಕ್ಕೆ ಮಾತಲ್ಲ. ನಿಮ್ಮ ರೋಗದಿಂದ ಮುಕ್ತ ಆಗಬೇಕಾದ್ರೆ ಇದನ್ನ ಮಾಡಬೇಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಗೊತ್ತಾಯ್ತಲ್ಲ? ಇದು ಉಜ್ಜಾಯಿ ಆಯ್ತು. ನೆಕ್ಸ್ಟ್ ಶೀತಲಿ. ನಿಮ್ಮ ಶರೀರವನ್ನು ನೀವು ಕೋಲ್ಡ್ ಮಾಡ್ಬೇಕಾದ್ರೆ ಶೀತಲಿ ಪ್ರಾಣಾಯಾಮ ಮಾಡಬೇಕು. ಯಾರಿಗೆ ಶೀತ, ನೆಗಡಿ, ಅಲರ್ಜಿ ಇದೆ ಅವ್ರು ಮಾಡೋದಿಲ್ಲ. ಇದರಿಂದ ನೀವು ಏನ್ ಮಾಡ್ಬೇಕು, ಬೆಳಿಬೇಕು. ಅವಾಗ ಜ್ವರ ಕಡಿಮೆ ಆಗತ್ತೆ. ಈಗ ಅನುಲೋಮ ವಿಲೋಮ ನೋಡಿ. ಮೊದಲು ಸೂರ್ಯನಾಡಿಯನ್ನ ಬಂದ್ ಮಾಡಬೇಕು, ಚಂದ್ರನಾಡಿಯಿಂದ ಉಸಿರು ತಗೋಬೇಕು. ತೋಳೆ ಎದೆ ಉಬ್ಬಿಸ್ಬೇಕು, ಪೂರ್ಣವಾಗಿ ತಗೋಬೇಕು. ಆಮೇಲೆ ಎಡ ಮೂಗವನ್ನ ಚಂದ್ರನಾಡಿ ಬಂದ್ ಮಾಡಬೇಕು, ಬಲ ಮೂಗಿನಿಂದ ಮತ್ತೆ ಬಿಡಬೇಕು. ಮತ್ತೆ ಸೂರ್ಯನಾಡಿಂದ ತೋಳಿ ಮತ್ತು ಚಂದ್ರನಾಡಿಂದ ಬಿಡಿ, ಮತ್ತೆ ಬಿಡಿ. ನಾನ್ ಸ್ಟಾಪ್ ಆಗಿ ಮಾಡ್ತಾ ಇರಿ. ಇದು ಅನುಲೋಮ ವಿಲೋಮ ಮಾಡೋದ್ರಿಂದ ಹೇಳಿದೇನಲ್ಲ, ಯಾವುದು ಅಸಾಧ್ಯ ರೋಗ ಇದಾವಲ್ಲ, ಕಪಾಲಭಾತಿ ಅನುಲೋಮ 2 ಮಾಡಿದ್ರೆ ಸಾಕು. ನಿಮ್ಮ ಎಲ್ಲಾ ರೋಗಗಳಿಂದ ನೀವು ಮುಕ್ತ ಆಗ್ತೀರಿ. ಎಲ್ಲಾ ರೋಗಗಳಿಂದ ನೀವು ಮುಕ್ತ ಆಗ್ತೀರಿ. ಕಪಾಲಭಾತಿ ಒಂದು 10 ನಿಮಿಷ ಅನುಲೋಮ ವಿಲೋಮ ಮಾಡಿ. ಗುರುಮಾತಿಯರು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನೀವು ಮಾಡಬೇಕು. ವೆರಿ ಗುಡ್. ಇವತ್ತು ಮಾಡಿದ್ರೆ ಇವತ್ತು ರಿಸಲ್ಟ್ ಇದೆ ನೋಡಿ. ಮೆಮರಿ ಇನ್ಕ್ರೀಸ್, ಮೆಮರಿ ಪವರ್, ಸ್ಮರಣ